ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನೇ ಸ್ಪೆಷಲ್ ಅಂತ ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಏನು ಸ್ಪೆಷಲ್ ಅಂತ. ವೆಯ್ಟ್ ಸ್ಕಿಪ್ ಮಾಡಬೇಡ್ರಿ, ವೀಡಿಯೋನ ಪೂರ್ತಿ ನೋಡಿ. ವೀಡಿಯೋ ಸ್ಪೆಷಲ್ ವೀಡಿಯೋ ಅಂತಲೇ ಹೇಳ್ಬೋದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನುಗ್ಗೆಕಾಯಿ ಸೊಪ್ಪಿನ ಬಿರಿಯಾನಿ ಹೇಗೆ ಮಾಡೋದಂತ ನೋಡೋಣ. ಒಂದು ಕುಕ್ಕರಿಗೆ ಎಣ್ಣೆ, ಪಲಾವ್ ಎಲೆ, 1 ಇಂಚು ಚಕ್ಕೆ, 1 ಏಲಕ್ಕಿ, 3 ಲವಂಗ, ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬೆಳಗಿನ ಟಿಫನಿಗೆ ಏನಪ್ಪ ಮಾಡಲಿ ಅಂತ ಯೋಚನೆ ಮಾಡ್ತಿದ್ರೆ, ಒಂದೇ ಥರ ಮಾಡಿ ತಿಂದು ಬೋರ್ ಆಗಿದ್ರೆ ಈ ಥರ ಟ್ರೈ ಮಾಡಿ. ನುಗ್ಗೆ ಸೊಪ್ಪಿನ ಬಿರಿಯಾನಿ. ಉದ್ದುದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ, ನಾನು ಒಂದು 8 ಜನಕ್ಕಾಗೋಷ್ಟು ಮಾಡ್ತಿದ್ದೀನಿ. ನೀವು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಡಿಫ್ರೆಂಟ್ ಆಗಿದೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನುಗ್ಗೆಕಾಯಿ ಸೊಪ್ಪು ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಹಿಮೋಗ್ಲೋಬಿನ್ ಕಡಿಮೆ ಇರೋರಿಗಂತೂ ತುಂಬಾ ಒಳ್ಳೆಯದು. ಕಣ್ಣು, ಕೂದಲು ಎಲ್ಲದಕ್ಕೂ ತುಂಬಾ ಒಳ್ಳೆಯದು. ಲಂಚ್ ಬಾಕ್ಸಿಗೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಸಿ ಬಟಾಣಿ, ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬೆಳಗ್ಗೆದ್ದು ಏನಪ್ಪ ಮಾಡಲಿ ಅಂತ ಯೋಚನೆ ಮಾಡ್ತಿದ್ರೆ ಇದು 1 ಪಾರ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಸಖತ್ ಟೇಸ್ಟಿ ಆ್ಯಂಡ್ ಹೆಮ್ಮಿಯಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇದನ್ನು, ಈರುಳ್ಳಿನ. ಇವಾಗ ಇದಕ್ಕೆ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ. 2 ಟೊಮೊಟೊ ತೊಗೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಈರುಳ್ಳಿ ಎಲ್ಲ ಮೆತ್ತಗೆ ಮಸಾಲೆ, ಬಿರಿಯಾನಿ ಮಸಾಲೆ 5 ಮಿನಿಟ್ಸಲ್ಲೆಲ್ಲ ರೆಡಿಯಾಗಿಬಿಡುತ್ತೆ. ಬೆಳಗ್ಗೆ ಏನಪ್ಪ ಗಡಿಬಿಡಿಯಲ್ಲಿ ಏನು ತರಕಾರಿ ಇಲ್ಲ, ಏನು ಮಾಡೋದಂತ ಯೋಚನೆ ಮಾಡ್ತಿದ್ರೆ ನುಗ್ಗೆ ಸೊಪ್ಪಿದ್ರಂತೂ ಇಮ್ಮಿಡಿಯೇಟಾಗಿ ಮಾಡ್ಕೊತೀನಿ. ಅರಿಶಿನ, ಖಾರಕ್ಕೆ ಖಾರದ ಪುಡಿ ಹಾಕೋತಿದ್ದೀನಿ. ನೀವು ಬೇಡ ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಗ್ಯಾಸ್ಟ್ರಿಕ್ಕಿಗೆ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ತಿನ್ನಬಾರ್ದು, ಹಂಗಾಗಿ ನಾನು ಖಾರದ ಪುಡಿ ಆ್ಯಡ್ ಮಾಡ್ಕೊತಿದ್ದೀನಿ. ನೀವು 2 ಹಾಕ್ಕೊಳ್ಳೋಂಗಿದ್ರೆ 2 ಹಾಕ್ಕೊಳ್ಳಿ. 1-2 ಸ್ಪೂನಷ್ಟು ಮೊಸರು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ನುಗ್ಗೆ ಸೊಪ್ಪಿಂದ ಬರೀ ಬಸ್ಸಾರು, ಪಲ್ಯ ಇದನ್ನೇ ಮಾಡ್ಕೊಂಡು ತಿಂದಿರ್ತೀರ, ಪರೋಟ ಮಾಡಿರ್ತೀರ, ಬಿರಿಯಾನಿ ಮಾಡ್ಕೊಂಡು ತಿನ್ನಿ, ಸಖತ್ ಟೇಸ್ಟಿಯಾಗಿರುತ್ತೆ. ಮನೆಯೆಲ್ಲ ಕೇಳ್ತಾರೆ ಇನ್ನೂ ಸರಿ ಅದನ್ನೇ ಮಾಡಿಕೊಡಿ ಅಂತ. ಪುದೀನ ಸೊಪ್ಪು, ನುಗ್ಗೆಕಾಯಿ ಸೊಪ್ಪು, ಬಿಡಿಸಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಹಾಕಿದ್ದೀನಿ. ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ಒಂದ್ಸರಿ ಚೆಕ್ ಮಾಡಿ ನೋಡಿ. ಅದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೀವು ನುಗ್ಗೆಕಾಯಿ ಸೊಪ್ಪನ್ನ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೋಬೋದು, ಚಪಾತಿ ಹಿಟ್ಟು ಕಲಸಾಕೋಬೋದು, ಇಲ್ಲ ಸಾಂಬಾರು ಜೊತೆಗೆ 1 ಸ್ಪೂನ್ ಮಿಕ್ಸ್ ಮಾಡಿಕೊಂಡು ಸಾಂಬಾರು ಮಾಡ್ಕೋಬೋದು. ತುಂಬಾ ಒಳ್ಳೆಯದು ಆರೋಗ್ಯಕ್ಕಂತೂ. ಒಂದು 2 ನಿಮಿಷ ನುಗ್ಗೆಕಾಯಿ ಸೊಪ್ಪನ್ನ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ. ಇನ್ನೊಂದು ಸರಿ ಕೈ ಆಡಿಸ್ಕೊಂಡ್ಬಿಡೋಣ. ನೋಡಿ, ನೋಡೋದಕ್ಕೂ ಎಷ್ಟು ಕಲರ್ಫುಲ್ಲಾಗಿದೆ. ನೀರು, ಅಕ್ಕಿ ಎಷ್ಟು ಅಳತೆ ಅಷ್ಟು ನೀರು. ನಾನಿಲ್ಲಿ 1 ಲೋಟ ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ ದೊಡ್ಡ ಲೋಟದಲ್ಲಿ. ಅದಕ್ಕೆ 2 ಲೋಟ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು.
ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಟೇಸ್ಟಿಗೆ ಸಕ್ಕರೆ ಹಾಕೋತೀನಿ ನಾನು, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದು ಒಂದು ಕುದಿ ಬರಲಿ, ಆಮೇಲೆ ಅಕ್ಕಿ ಹಾಕೊಳ್ಳೋಣ. ಇವಾಗ ಅಕ್ಕಿ ಆ್ಯಡ್ ಮಾಡ್ಕೊತಿದ್ದೀನಿ. ನಾನು ತೊಳೆದಿಟ್ಕೊಂಡಿದ್ದೆ, ನಾನೇನು ನೆನೆಸೋದಿಲ್ಲ, ಡೈರೆಕ್ಟಾಗಿ ಅವಾಗೆ ತೊಳೆದು ಹಾಕ್ತೀನಿ. ನೀವು ನೆನೆಸಿ ಮಾಡೋದಾದರೆ ಓಕೆ, ಬಟ್ ನನಗೆ ಅದ್ಯಾಕೋ ಸರಿ ಹೋಗ್ತಾಯಿಲ್ಲ ನೆನೆಸಿ ಮಾಡೋದು. ಕುದೀತಾ ಇದೆ. ಈಗ ಒಂದು ನಿಂಬೆಹಣ್ಣು ಹುಳಿ ಹಿಂಡ್ಕೊಂಡಿದ್ದೀನಿ, ನಿಂಬೆಹಣ್ಣಿಂದು ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ನಾನಿಲ್ಲಿ. ಟೊಮೊಟೊ ಮೊಸರು ಹಾಕೋದ್ರಿಂದ ಒಂದು ನಿಂಬೆಹಣ್ಣು ಸಾಕಾಗುತ್ತೆ. ಬಿರಿಯಾನಿಗೆ ಲಾಸ್ಟಿಗೆ ನಿಂಬೆಹಣ್ಣಿನ ಟೇಸ್ಟ್ ಡಿಫ್ರೆಂಟಾಗಿ ಸಕ್ಕತ್ತಾಗಿ ಬರುತ್ತೆ. ಇವಾಗ ಸ್ವಲ್ಪ ತುಪ್ಪ, ಇದು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಒಂದು ವಿಜಿಲ್ ಕೂಗಿಸ್ಕೊಳ್ಳೋಣ ಸಾಕು. ನೋಡಿ ರೆಡಿ ಆಗಿದೆ ನುಗ್ಗೆಕಾಯಿ ಸೊಪ್ಪಿನ ಬಿರಿಯಾನಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆಯಲ್ಲ, ಟೇಸ್ಟು ಅಷ್ಟೇ ಸೂಪರಾಗಿದೆ. ನೀವು ಒಂದು ಸರಿ ಟ್ರೈ ಮಾಡಲೇಬೇಕು. ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಒಂದು ಸರಿ ನನ್ನ ಚಾನಲ್ ವಿಸಿಟ್ ಮಾಡಿ ನೋಡಿ. ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಕೊಡೋದು ಮಾತ್ರ ಮರಿಬೇಡಿ. ನೀವು ಇದೇ ರೀತಿ ನನ್ನ ಚಾನಲ್ ನೋಡಿ ಸಪೋರ್ಟ್ ಮಾಡ್ತಾಯಿದ್ರೆ ನಾನಿನ್ನೂ ಒಳ್ಳೆ ರೆಸಿಪಿ ಹಾಕ್ತಾಯಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. Once again, thank you so much.